ಹಾಯ್. ಹಾಯ್. ಇಲ್ಲಿ ಡೈಲಿ ನಾವು ಬಂದು ತಿಂತೀವಿ. ಸ್ಯಾಟರ್ಡೆ ಸಂಡೇ ಆದರೆ ಇಲ್ಲಿ ಬಂದು ಬೆಳಗ್ಗೆ ಒಂದು ಟೀ ಕಾಫಿ ಆಮೇಲೆ ವಡೆ ಎಲ್ಲ ಇಲ್ಲಿ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಟ್ರೈ ಮಾಡಿ. ನಿನ್ನ ಹೆಸರೇನು? ರಿಷಬ್. ರಿಷಬ್. ಓಕೆ, ಬಾಯ್ ಹೇಳಿ. ಬಾಯ್. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಹೇಳಿ. ಮಂಜುನಾಥ್. ಓಕೆ, ಏನು ತೊಗೊಂಡಿದ್ದೀರಿ ಈಗ? ಮಸಾಲ ಜಿಂಜರ್ ಮಸಾಲ ಟೀ. ಇಟ್ಸ್ ವೆರಿ ನೈಸ್. ಸೊ ಯಾವಾಗಲೂ ಇಲ್ಲೇ ಬರೋದು ನಾವು ಮಾರ್ನಿಂಗ್ ಟೈಮ್. ಓಕೆ, ಇಟ್ಸ್ ವೆರಿ ಲೈಕ್ ಕ್ವಾಲಿಟಿ ಆ್ಯಂಡ್ ಗುಡ್ ಕ್ವಾಲಿಟಿ ವಿತ್ ಗುಡ್ ಟೇಸ್ಟ್. ನಿಮ್ಮ ಹೆಸರು? Nityanandan. ವಾಟ್ ಡಿಡ್ ಯು ಟೇಕ್? So it's a ginger tea only. Okay. So it's good. You come here regularly, is it? Yes, I can. Thank you. Lawrence. My name is Lawrence. Okay. I'm from Kerala. Okay, okay. Yeah, I like this. Especially, I like this idli. It is very soft, Okay. and the chutney is separately entirely special taste is there. So I like. So every day I am taking from here only. Chikmagalur coffee. So have you tasted the coffee or the tea here? I tasted tea. Okay. Regularly I am coming here. Okay, okay. So you Yeah, like it? the tea is very tasty. Thank you. Thank you. My name is Krishan Sainath. So this place I have been hanging around for quite some time. They provide very delicious food. Like the regular idli. Idli is very soft. Vada is very reasonably priced and it's tasty. And the regular uttappa, onion uttappa, masala dosa, they're all tasting very nice. And they are reasonably priced, not high priced. And it's a regular hangout joint for me. Okay. And one particular thing which I can say is they give masala tea is very good for them. They provide various varieties of herbal teas. The tea is a special here which you should not leave it The for Talenovu tea. kids really relish the place. They want to have more dosas and idlis. That's all. Thank you so much. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರಣ್ಸ್ ಫುಡ್ ರಿವ್ಯೂ ಆ್ಯಂಡ್ ಬ್ಲಾಗ್ಸ್. ಇವತ್ತು ಪ್ಯೂರ್ ವೆಜ್ಜು. ಎಲ್ಲಿ ಬಂದಿದ್ದೀವಿ ಅಂದರೆ ಚಿಕ್ಕಮಂಗ್ಳೂರು ಕಾಫಿ ತಿಂಡಿ ಮನೆ. ಚಿಕ್ಕಮಂಗ್ಳೂರು ಕಾಫಿ ತಿಂಡಿ ಮನೆಗೆ ಬಂದಿದ್ದೀವಿ. ಸೊ ಫಸ್ಟೇ ತಲೆನೋವು ಟೀ ಆ್ಯಂಡ್ ಲವ್ ಬನ್ ಅಂತ ಇದು. ಸೊ ಅಲ್ಲಿ ಸೊ ಫಸ್ಟು ಏನು ಮಾಡೋಣ ಅಂದರೆ ಲವ್ ಬನ್ ಇದೆಯಲ್ಲ ಅದನ್ನು ಟೇಸ್ಟ್ ಮಾಡೋಣ. ಟೂಟಿ ಫ್ರೂಟಿ ಎಲ್ಲ ಹಾಕಿದ್ದಾರೆ ಒಳಗಡೆ, ಬ್ಯೂಟಿಫುಲ್ ಟೇಸ್ಟು. ಆ್ಯಕ್ಚುಲಿ ಟೇಸ್ಟ್ ಮಾಡಿದ್ದೀನಿ ಆಲ್ರೆಡಿ. ಈಗ ತಲೆನೋವು ಟೀ ಅಂತ ಇದ್ರ ಹೆಸರೇ ತಲೆನೋವು ಟೀ. ಶುಂಠಿ ಎಲ್ಲ ಹಾಕಿ ಒಂದು ಸ್ಟ್ರಾಂಗಾಗಿ ಮಾಡ್ಕೊಡ್ತಾರೆ ನನಗೆ. ಅಲ್ಲಿ ನೋಡಬೇಕು, ಆರ್ಡ್ರ್ ಮಾಡೋವಾಗಲೇ ನಗ್ತಾ ಇರ್ತಾರೆ ಜನ, ಏನು ತಲೆನೋವು ಟೀನ ಏನಿದೆ ಹೆಸರು ಹಿಂಗಿಟ್ಟಿದ್ದೀರ ಅಂತ ಕೇಳ್ತಾ ಇರ್ತಾರೆ. ಅದೇನಂದರೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ನನಗೆ ಒಂಥರ. ಅದನ್ನು ನೋಡ್ತಾ ಆ ಹೆಸರು ಕೇಳ್ತಾ ನಗ್ತಾ ಟೇಸ್ಟ್ ನೋಡಿದ್ಮೇಲೆ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಹಾಗೆ ಕೊಟ್ಟು ನೋಡೋಣ.
ಥ್ರೋಟ್ ತನಕ ಒಂದು ಶುಂಠಿ ಫ್ಲೇವರ್ ಬರುತ್ತೆ, ಸ್ವೀಟಾಗಿ ಒಂದು ಒಳ್ಳೆ ಕ್ಲೀನ್ ಫ್ಲೇವರು, ಟೀ ಸ್ಟ್ರಾಂಗ್ ಆಗಿದೆ ಅದ್ರ ಫ್ಲೇವರು. ಸೊ ಯೂನಿವರ್ಸಲ್ ಕಾಂಬಿನೇಷನ್ನು, ಪರ್ಫೆಕ್ಟ್ ಲವ್ ಸ್ಟೋರಿ, ಟೀ ಬನ್ನು, ಅದು ಹೆಸರೇ ಹೇಳಿ ಮಾಡಿಸ್ದಂಗಿದೆ ಅದು. ಸೊ ಟೇಸ್ಟ್ ಮಾಡೋಣ. ಪರ್ಫೆಕ್ಟ್ ಸ್ಟಾರ್ಟ್. ಸೊ ಇಲ್ಲಿ ಏನಂದರೆ ತುಂಬ ಡಿಶಸ್ ಇದೆ. ವೆಜ್ಜು, ನಾಷ್ಟಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾರೆ. ಆ್ಯಂಡ್ ಈವ್ನಿಂಗ್ ಕೂಡ ಸ್ನ್ಯಾಕ್ಸ್ ಕೂಡ ಇರುತ್ತೆ. ಇದು ಒಂಥರ ಟೀ ಆ್ಯಂಡ್ ಕಾಫಿಗೆ ಬೆಸ್ಟ್ ಪ್ಲೇಸು. ತುಂಬ ವೆರೈಟೀಸ್ ಆಫ್ ಟೀ ಇದೆ. ಒಂದು ಸಿಟ್ರಾನ್ ಟೀ ಅಂದರೆ ಏಳಿಕಾಯಲ್ಲಿ ಒಂದು ಟೀ ಮಾಡ್ತಾರೆ, ಅದು ಸೂಪರಾಗಿರುತ್ತೆ. ಲೆಮನ್ ಟೀ ಇದೆ ಆ್ಯಂಡ್ ಗ್ರೀನ್ ಟೀ, ಇನ್ನೂ ಸ್ವಲ್ಪ ಹರ್ಬಲ್ ಟೀಸ್ ಎಲ್ಲ ಇದೆ. ತುಂಬ ಸ್ಪೆಷಲ್ ಅಂದರೆ ಕಾಫಿ. ನಾನು ಓನರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಅವ್ರಿಗೆ ಎಷ್ಟು ಪ್ರಾಸೆಸ್ಸು, ಎಷ್ಟು R&D ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದು ಒಳ್ಳೆ ಕ್ವಾಲಿಟಿ ಕಾಫಿ ಕೊಡೋದಕ್ಕೆ ಜನಕ್ಕೆ. ಕಾಫಿ ಆ್ಯಂಡ್ ಟೀ ಬಂದು ಅದೊಂದು ಎಮೋಷನ್, ಅದು ಜನಕ್ಕೆ ತುಂಬ ರಿಲೇಟ್ ಮಾಡ್ಕೋತಾರೆ. ಅದರಲ್ಲಿ ಬಂದು ಒಂದು ಸ್ಟ್ರೆಸ್ ರಿಲೀಸ್ ಮಾಡ್ಕೋತಾರೆ. ಫ್ರೆಂಡ್ಸ್ ಜೊತೆ ಮಾತಾಡೋದಕ್ಕಾಗಲಿ, ಫ್ಯಾಮಿಲಿ ಜೊತೆ ಸುತ್ತ ಒಂದು ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಆಗೋದಕ್ಕಾಗಲಿ ಒಂದು ಸಂಡೇ ಮಾರ್ನಿಂಗು ಬೆಸ್ಟ್ ಬಂದು ಕಾಫಿ ಆ್ಯಂಡ್ ಟೀ ಆ್ಯಂಡ್ ವೆಜ್ ಬ್ರೇಕ್ಫಾಸ್ಟು. ಸೊ ಫಸ್ಟ್ ಟ್ರೈ ಮಾಡೋಣ. ನಾಷ್ಟ ಅಂದರೆ ಇಡ್ಲಿ, ವಡೆ, ಸಾಂಬಾರು. ಆ್ಯಂಡ್ ಚಟ್ನಿ ಇದೆ. ಚಟ್ನಿ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೀನಿ, ರಿವ್ಯೂ ಕೊಟ್ಟವ್ರು ಕೂಡ ಹೇಳ್ತಾಯಿದ್ರು. ಸೊ ಟೇಸ್ಟ್ ನೋಡೋಣ. ಫಸ್ಟ್ ಬೈಟ್ ಸಾಂಬಾರಾಯಿತು, ಚೂರು ಚಟ್ನಿ, ಚೆನ್ನಾಗಿದೆ. ಆ್ಯಂಡ್ ಕೆಲವು ಸಾಂಬಾರು ತುಂಬ ಸ್ವೀಟಾಗಿರುತ್ತೆ, ಕೆಲವು ಸ್ವಲ್ಪ ಖಾರ ಸ್ಪೈಸಾಗಿರುತ್ತೆ. ಇದು ಎರಡೂ ಬ್ಯಾಲೆನ್ಸ್ ಆಗಿ ಈಕ್ವಲ್ ಆಗಿ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಮೊನ್ನೆ ಚಟ್ನಿ ಮಾಡೋ ಹುಡುಗ ಹೆಂಗೆ ಅಂದರೆ 750 ಗ್ರಾಮ್ಸ್ ಇದು, 250 ಗ್ರಾಮ್ಸ್ ಇದು, 250 ಗ್ರಾಮ್ಸ್ ಇದು, 100 ಗ್ರಾಮ್ಸ್ ಇದು, ಮೈಂಡಲ್ಲಿ ಫುಲ್ ಬಾಯ್ಪಾಟ್ ಆಗೋಗಿರುತ್ತೆ. ಅಷ್ಟು ಕ್ಲೀನಾಗಿ ಫಾರ್ಮುಲಾ ಇಟ್ಕೊಂಡು ಮಾಡ್ತಾರೆ ಇದನ್ನು, ಚಟ್ನಿನ. ಹಂಗೆ ಸಾಂಬಾರಲ್ಲಿ ಡಿಪ್ ಮಾಡಿ. ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ತುಂಬ ಸಾಫ್ಟಾಗಿ ಸಾಗೇ ಆಗಿಲ್ಲ, ಒಳ್ಳೆ ಕ್ರಿಸ್ಪಿಯಾಗಿ, ಮೇಲ್ಗಡೆ ಸ್ವಲ್ಪ ಲೈಟ್ ಕ್ರಿಸ್ಪಿಯಾಗಿದೆ. ಮೆಣಸು ಆ್ಯಂಡ್ ಟೇಸ್ಟ್ ಚೆನ್ನಾಗಿ ಬರ್ತದೆ, ಉದ್ದಿನಬೇಳೆದು ಟೇಸ್ಟ್ ಚೆನ್ನಾಗಿ ಬರ್ತದೆ. ಸೊ ಇದಾಯಿತು, ಇಡ್ಲಿ ವಡೆ ಆಯಿತು, ಸೂಪರಾಗಿದೆ. ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಗೋಡಂಬಿ, ಬಟಾಣಿ, ದ್ರಾಕ್ಷಿ ಕೂಡ ಹಾಕಿದ್ದಾರೆ, ಒಣಗಿ ದ್ರಾಕ್ಷಿ, ಸ್ಟಾರ್ ಅನ್ನೀಸ್ ಇದೆಲ್ಲ ಮಸಾಲೆಸ್ ಕಾಣಿಸ್ತಾರೆ, ಚಕ್ಕೆ ಎಲ್ಲ ಇದೆ. ಸಿಟ್ರಾನ್ ಟೀ. ಹೋಟೆಲ್ಲು ಓಪನ್ ಹೋಟೆಲ್ ಇದು, ರೋಡ್ ಸೈಡಿಗೆ ಬರುತ್ತೆ. ಸೊ ಫುಲ್ ಟ್ರಾಫಿಕ್ ಇದೆ, ಸೌಂಡ್ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಈ ಥರ ಪ್ಲೇಸಲ್ಲಿ ಆಚೆಗಡೆ ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಒಂದು ಟೀ ಕುಡಿಯೋದ್ರಲ್ಲಿ ಸಕ್ಕತ್ ಮಜಾ ಇರುತ್ತೆ. ಸಿಟ್ರಾನ್ ಟೀ ನೋಡೋಣ, ಹುಳಿ ಹುಳಿಯಾಗಿರುತ್ತೆ, ಹೇಗಿರುತ್ತೆ ನೋಡೋಣ. ಒಂದು ರಿಫ್ರೆಶ್ ಆಗುತ್ತೆ ನಿಮಗೆ ಟೇಸ್ಟ್ ನೋಡಿದ ತಕ್ಷಣ. ಅನ್ಲೈಕ್ ಎನಿ ಅದರ್ ಟೀ ನಾನು ಟ್ರೈ ಮಾಡಿರೋದ್ರಲ್ಲಿ, ಮಸಾಲಾ ಟೀ, ಲೆಮನ್ ಟೀ, ಅದು ಇದೆಲ್ಲ ತುಂಬ ಟ್ರೈ ಮಾಡಿದ್ದೀನಿ. ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ಬಂದರೆ ಈಗ ಮಸ್ಟ್ ಇದು ಟ್ರೈ ಮಾಡಿ, ನಿಮಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹಾಂ, ಟೇಸ್ಟ್ ಅನ್ನೋದಕ್ಕಿಂತ ಇದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಅಂತ ಬೇಡ. ನೆಕ್ಸ್ಟ್ ಮಸಾಲೆ ದೋಸೆ. ಆ್ಯಂಡ್ ಇದ್ರ ಸ್ಪೆಷಾಲಿಟಿ ಹೇಳ್ತೀನಿ ಏನಂದರೆ, ಇದು ತುಂಬ R&D ಮಾಡಿ ಎಲ್ಲೆಲ್ಲಿ ತುಂಬ ದೋಸೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ರಿಸರ್ಚ್ ಮಾಡಿ ಅದನ್ನು ಹೇಗೆ ಮಾಡ್ತಾರೆ, ಏನು ಪ್ರಾಸೆಸ್ಸು, ಇವರೇ ಒಂದು ಓನ್ ಕ್ರಿಯೇಷನ್ ಮಾಡಿದ್ದಾರೆ. ಒಂದು ಕ್ವಾಲಿಟಿ. ನೀವು ವಿದ್ಯಾರ್ಥಿ ಭವನ ಅಥವಾ ತಾಜಾ ತಿಂಡಿ, ಈ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಐಕಾನಿಕ್ ಪ್ಲೇಸಸ್ ಇರುತ್ತಲ್ಲ ಬೆಂಗಳೂರಲ್ಲಿ, ನೀವು ಅಲ್ಲೆಲ್ಲ ತಿಂದು ನೋಡಿರೋರಿಗೆ ಇದು ಮಾತ್ರ 100% ಇಷ್ಟ ಆಗುತ್ತೆ. ಇಟ್ಸ್ ಈಕ್ವಲ್ ಆ್ಯಂಡ್ ಫಾರ್ ಬೆಟರ್. ಒಳಗಡೆ ಹಾಕಿರೋ ಕೆಂಪು ಚಟ್ನಿ ಆಗಲಿ, ಆಲೂಗಡ್ಡೆ ಪಲ್ಯ ಆಗಲಿ, ಚಟ್ನಿ ಫ್ಲೇವರ್ ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳಿದಾಗೆ ಸ್ಪೆಷಲಿ ಮೇಲ್ಗಡೆ ಇದೆಯಲ್ಲ ಕ್ರಿಸ್ಪಿ, ಮೇಲೆ ಹಾಕಿರೋ ಅದಕ್ಕೆ ತುಪ್ಪ ಹಾಕಿರೋದು ಸೂಪರ ಇದೆ. ಇನ್ನೊಂದು ಟೀ ಇದೆ, ಲೆಮನ್ ಟೀ, ತುಪ್ಪ, ನಿಂಬೆಹಣ್ಣು ರಸ ಆ್ಯಂಡ್ ಪುದೀನ ಹಾಕಿದ್ದಾರೆ. ಆ್ಯಂಡ್ ಟೀ ಡಿಕಾಕ್ಷನು. ದೋಸೆಗೆ ಇದಕ್ಕೆ ಚೆನ್ನಾಗಿದೆ ಕಾಂಬಿನೇಷನ್ ಆ್ಯಕ್ಚುಲಿ. ಇನ್ನೊಂದು ಖಾರ ಬಾತ್ ಇದೆ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಕಲರ್ ಆಗಲಿ ಅರೋಮಾ ಆಗಲಿ ಒಂಥರ ಡಿಫ್ರೆಂಟ್ ಆಗಿದೆ. ಟಂಗಿ ಕ್ಯಾರೆಟು, ಬೀನ್ಸು,
ಇದೆಲ್ಲ ಹಾಕಿ ಒಂದು ಒಳ್ಳೆ ಫ್ಲೇವರ್ ಚೆನ್ನಾಗಿದೆ. ಸೊ ಕೇಸರಿ ಬಾತ್ ಟ್ರೈ ಮಾಡೋಣ. ದಪ್ಪ ರವೆ ಯೂಸ್ ಮಾಡಿದ್ದಾರೆ. ಸೊ ಅದೊಂದು ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಸೊ ಪುಡಿ ದೋಸೆ, ಆನಿಯನ್ ದೋಸೆ ಇದು. ಈರುಳ್ಳಿ ಎಲ್ಲ ಹಾಕಿ ಮೇಲ್ಗಡೆ ಚಟ್ನಿ ಪುಡಿ ಹಾಕಿದ್ದಾರೆ. ಒಳ್ಳೆ ಪೀಸ್ ತೊಗೊಂಡು ಫುಲ್ ಚಟ್ನಿಯಲ್ಲಿ ಡಿಪ್ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕಿ ದೋಸೆ ಮಾಡಿದ್ದಾರೆ. ಅದ್ರ ಮೇಲ್ಗಡೆ ಚಟ್ನಿ ಪುಡಿ. ತುಂಬ ಫ್ಲೇವರ್ಸ್ ಬರುತ್ತೆ ನಮಗೆ. ಒಂದು ಕ್ರಂಚಿ, ಸ್ಪೈಸಿ, ಚಟ್ನಿ ಪುಡಿದು ಫ್ಲೇವರು, ಹಸಿಮೆಣಸಿನ್ಕಾಯ್ದು ಫ್ಲೇವರು, ಆ ದೋಸೆಯಲ್ಲಿರೋ ಒಂದು ಹುಳಿ ಅಂಶ ಎಲ್ಲ ಸೂಪರಾಗಿದೆ. ಚಟ್ನಿ ಜೊತೆ ಕಾಂಬಿನೇಷನ್ ಮಾಡಿದ್ರೆ ಸಕ್ಕತ್ತಾಗಿದೆ. ಇಲ್ಲಿನ ಇನ್ನೊಂದು ಸ್ಪೆಷಲು ಪುಡಿ ಇಡ್ಲಿ. ಏನು ಟ್ರಾಫಿಕ್ ಗುರು. ನಾನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಡಿಗಳು ಕೊಯ್ ಅಂತ ಹೋಗುತ್ತೆ, ಇಲ್ಲಾಂದರೆ ಸೈಲೆಂಟ್ ಆಗಿರುತ್ತೆ. ಒಳ್ಳೆ ಕಾಮಿಡಿ. ಎರಡೂ ಸೈಡು ಚಟ್ನಿ ಪುಡಿ ಜೊತೆ ಕವರ್ ಆಗಿದೆ, ಪುಡಿ ಜೊತೆ. ನಮ್ಮ ಟೀಮ್ ಅಷ್ಟು ಫುಲ್ಲು ನಿಂತ್ಕೊಂಡು ಇದು ಮಾಡ್ತಾಯಿದ್ದಾರೆ. ಇದು ಆ್ಯಂಬಿಯನ್ಸ್ಗೆ ಆ್ಯಂಡ್ ಟೇಸ್ಟ್ಗೆ ಟೀ. ನಾನು ಹೇಳಿದ್ನಲ್ಲ, ಟೀ, ಕಾಫಿ ಇದೆಲ್ಲ ಸಕ್ಕತ್ತಾಗಿರುತ್ತೆ. ಕಾಫಿ ಬಗ್ಗೆ ನಾನು ಮಾತಾಡ್ತೀನಿ ಸ್ವಲ್ಪ. ಮಸಾಲೆ ದೋಸೆ ಟ್ರೈ ಮಾಡಿ. ಆ್ಯಂಡ್ ಇಡ್ಲಿ ವಡೆ ಚೆನ್ನಾಗಿದೆ, ಡೀಸೆಂಟಾಗಿದೆ. ಆ್ಯಂಡ್ ಖಾರ ಬಾತು. ಪರ್ಸ್ನಲಿ ನನಗೆ ಕೇಸರಿ ಬಾತು ತುಂಬ ಇಷ್ಟ. ಸೊ ನಾನು ಕೇಸರಿ ಬಾತು ತಿಂತೀನಿ. ಉಪ್ಪಿಟ್ಟು ಅಮ್ಮ ಬಂದರೆ ಅಮ್ಮ ಕೊಟ್ಬಿಡ್ತೀನಿ, ಇಲ್ಲ ನನ್ನ ತಮ್ಮ ಬಂದರೆ ನನ್ನ ತಮ್ಮನ ಕೊಟ್ಬಿಡ್ತೀನಿ. ನನಗೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗಲ್ಲ, ಮನೆಯಲ್ಲೂ ತಿನ್ನಲ್ಲ ನಾನು, ಹೋಟೆಲಲ್ಲೂ ತಿನ್ನೋಕ್ಕೋಗಲ್ಲ. ಬಟ್ ಇದು ಚೆನ್ನಾಗಿತ್ತು, ಒಂದು ಕ್ಲೀನಾಗಿದೆ. ಹೇಳಿ. Mandar here, and we are at Chikmagalur Coffee Tindi Mane. Actually, this is a favorite place basically for the tea and ghee podi uttapam. ಓಕೆ. So, ಎಲ್ಲ ಐಟಮ್ are ಚೆನ್ನಾಗಿದೆ, and you can enjoy the taste and you can enjoy the food very nicely with your family. And all the items are coming with proper ghee, coated with all the pudis and all. And even the sambar taste you will not get in nearby area. The best taste you will get. ಸೊ ನಿಮ್ಮ ಫೇವ್ರೇಟ್ ಬೇರೆ ಏನು ಟ್ರೈ ಮಾಡಿದ್ದೀರಾ? ಬೇರೆ ಏನು ಘೀ ಪುಡಿ ಇಡ್ಲಿ ಟ್ರೈ ಮಾಡಿದೆ. ಹಾಂ. ಘೀ ಪುಡಿ ಉತ್ತಮನ್ ಟ್ರೈ ಮಾಡಿದೆ. ಓಕೆ. ಕೇಸರಿ ಬಾತ್ ಟೇಸ್ಟ್ ಚೆನ್ನಾಗಿದೆ. ಓಕೆ. ಸೊ ನಿಮ್ಗೆ ಇಷ್ಟ ಆಯಿತು ಒಂದು. ಇಷ್ಟ. ಆಮೇಲೆ ತಲೆನೋವು ಕಾಫಿ ಟ್ರೈ ಮಾಡಿದ್ದೀರಾ? I have tried all the kind of tea here. ಓಕೆ. And almost 6-7 varieties of tea here available here. The citron tea. Citron tea, correct. Citron tea is different and you will not get anywhere. Entire, I think Bangalore, this is the first time I am getting this. Yeah, even I haven't seen it. So this is a very Adon nice kind special. of thing. ನಿಮ್ಮ ಮಗನ ಹೆಸರು? ಹಾಯ್, ವಾಟ್ಸ್ ಯುವರ್ ನೇಮ್? Guru Prasad Mandar Kulkarni. Acha, very nice. You tried the dosa and idli? Yeah. You liked it? Yeah. It's very nice. Thank you. Thank you. ತುಂಬ ಇಂಪಾರ್ಟೆಂಟ್ ಇದನ್ನೇ ಮರ್ತ್ಬಿಟ್ಟಿದ್ವಿ ಗೆಸ್ಟ್ನ. ಜಾಮೂನು ಸಿಗುತ್ತಿಲ್ಲಿ, ಒಂದು ಡೆಸರ್ಟ್ ಥರ ಒಂದು ಒಳ್ಳೆ ಬ್ಯೂಟಿಫುಲ್ ಜಾಮೂನು ಇರುತ್ತೆ. ಆ್ಯಂಡ್ ಜಾಮೂನ್ ಸ್ಪೆಷಾಲಿಟಿ ಏನಂದರೆ ಯಾವುದೇ ರೆಡಿ ಯೂಸ್ ಮಾಡಲ್ಲ ಇವರು. ಇವ್ರದ್ದೇ ಒಂದು ರೆಸಿಪಿ. ರವೆ, ಮೈದಾ, ಆಮೇಲೆ ಪನ್ನೀರು, ಒಂಚೂರು ಬೇಕಿಂಗ್ ಪೌಡ್ರು, ಇಷ್ಟು ಯೂಸ್ ಮಾಡಿ ಇವರೇ ಮಾಡ್ತಾರಂತೆ ಇಲ್ಲಿ. ಯಾವುದೇ ರೆಡಿ ಮಿಕ್ಸು ಯಾವುದು ಯೂಸ್ ಮಾಡಲ್ಲ. ಸೊ ಅದೊಂದು ಸೂಪರ್ ವಿಷಯ ಇದು. ಸ್ವಲ್ಪ ಶುಗರ್ ಸಿರಪ್ ತೊಗೊಂಡು ಪನ್ನೀರ್ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ಫ್ಲೇವರ್ ಕೊಡ್ತಾರೆ. ಸಾಫ್ಟಾಗಿದೆ, ಟೆಕ್ಸ್ಚರ್ ಚೆನ್ನಾಗಿದೆ, ಸ್ವೀಟಾಗಿ, ತುಂಬ ಸ್ವೀಟ್ ಇಲ್ಲ. ಮೇಯ್ನು ಅದು ಒಳಗಡೆ ಶುಗರ್ ಸಿರಪ್ ಆಗಲಿ ಇದಾಗಲಿ. ಮಸ್ಟ್ ಟ್ರೈ. ನಾನು ಒನ್ ಆಫ್ ದ ಬೆಸ್ಟ್ ಜಾಮೂನ್ಸ್ ನಾನು ಟ್ರೈ ಮಾಡಿರೋದು ಇದು. ಮಸ್ಟ್ ಟ್ರೈ, ನೀವು ಟ್ರೈ ಮಾಡಿ, ತುಂಬ ಖುಷಿ ಆಗುತ್ತೆ ನನಗೆ. ನಮಸ್ಕಾರ. ಸೊ ವೆಲ್ಕಮ್ ಎವ್ರಿಬಡಿ ಟು ಚಿಕ್ಕಮಂಗ್ಳೂರು ಕಾಫಿ ತಿಂಡಿ ಮನೆ, ಮೇಡ್ ವಿತ್ ಟ್ರೂ ಲವ್. ಸೊ ಬ್ರ್ಯಾಂಡ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇಟ್ಸ್ ಅ ವೆರಿ ಸ್ಪೆಷಲ್ ಬ್ರ್ಯಾಂಡ್ ಆನ್ ದಿಸ್ ಪ್ಲಾನೆಟ್ ಅರ್ತ್. ಈ ಪ್ರಪಂಚದಲ್ಲಿ ಈ ಬ್ರ್ಯಾಂಡ್ನಲ್ಲಿ ಹೆಸರಿರುವಂಥ ಹೋಟೆಲ್ ಆಗಲಿ ಬೇರೆ ಯಾವುದೇ ಒಂದು ಉದ್ಯಮವಾಗಲಿ ಇಲ್ಲ. ನೀವು ಬೇಕಾದರೆ ಗೂಗಲಲ್ಲಿ ಹಾಕಿ ಚೆಕ್ ಮಾಡ್ಬೋದು. ಆಮೇಲೆ
ಟ್ಯಾಗ್ ಲೈನ್ ಬಂದು ಮೇಡ್ ವಿತ್ ಟ್ರೂ ಲವ್. ಇದು ಎಲ್ಲೂ ಇಲ್ಲ. ಯಾಕೆ ಇದು ಮಾಡಿದ್ದು ಅಂತಂತ ಹೇಳಿದ್ರೆ, ನಿಜವಾಗಲೂ ನಮ್ಮ ಸ್ಟಾಫ್ ಆಗಲಿ ನಾವಾಗಲಿ ನಾವೆಲ್ಲರೂ ಉದ್ದೇಶಪೂರ್ವಕವಾಗಿ ಪ್ರೀತಿಯಿಂದನೇ ಕೊಡಬೇಕು ಅಂತಂತ ಯೋಚನೆ ಮಾಡಿರುವಂಥದ್ದು. ಇಟ್ಸ್ ಫನಿ ಅನಿಸುತ್ತೆ. ಆ್ಯಕ್ಚುಲಿ ಯಾವ ಇಂಗ್ರೀಡಿಯೆಂಟ್ ಆದರೂ ಹಾಕಲಿ, ಪ್ರೀತಿಯಿಂದ ಮಾಡಿದ್ದು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಮನೆ ಊಟ ಅಂತ ಹೇಳ್ತಾರೆ ನೋಡಿ. ಮನೆ ಯಾಕಂದರೆ ತಾಯಿ ಮಾಡಿದ್ದು, ಬೇರೆ ಯಾರು ಮಾಡಿದ್ರು ತಾಯಿ ಊಟ ಆಗಲ್ವಂತೆ. ಸೊ ಪ್ರಾಬಬ್ಲಿ ಅದನ್ನು ರೀಚ್ ಮಾಡಬೇಕು ಅನ್ನೋ ಒಂದು ಸಲುವಾಗಿ ಅಟ್ಲೀಸ್ಟ್ ಪ್ರತಿ ಸಮಯ ನಾವೇ ಹೇಳ್ಕೊಳ್ತಾ ಇರ್ತೇವೆ ಪ್ರೀತಿಯಿಂದ ಮಾಡಿದ್ದು ಅಂತಂತೇಳಿ. ಸೊ ದಟ್ಸ್ ಅಬೌಟ್ ಇಟ್. ಸೊ ಚಿಕ್ಕಮಂಗ್ಳೂರು ಕಾಫಿ ತಿಂಡಿ ಮನೆ ಮೇಡ್ ವಿತ್ ಟ್ರೂ ಲವ್, ನಿಜವಾದ ಪ್ರೀತಿಯಿಂದ ಮಾಡಿದ್ದು. ಸೊ ದಟ್ಸ್ ಅಬೌಟ್ ಅ ಬ್ರ್ಯಾಂಡ್. ನಾವೇನಕ್ಕೆ ಸ್ಪೆಷಲ್ಲು ಅಂತಂತ ಹೇಳಿದ್ರೆ, ಕಾಫಿ ಈಸ್ ಅಬ್ಸಲ್ಯೂಟ್ಲಿ ಫೇಮಸ್. ಚಿಕ್ಕಮಂಗ್ಳೂರು ಅದು ಬ್ರ್ಯಾಂಡ್ ನೇಮ್ ಇದ್ದ ಹಾಗೆ ಕಾಫಿಗೆ ತುಂಬ ಪಾಪ್ಯುಲರು. ಸೊ ಕಾಫಿ ನೀವೆಲ್ಲ ಅಂದ್ಕೊಳ್ಬೋದು ಏನಿದೆ ಈ ಕಾಫಿಯಲ್ಲಿ, ಎಲ್ಲರ ಮನೆಯಲ್ಲೂ ಮಾಡ್ತೀವಿ, ಎಲ್ಲ ಕಡೆ ಕಾಫಿ ಸಿಗುತ್ತೆ. ನಿಮಗೆ ಗೊತ್ತಾ ಕಾಫಿಗೆ ಯಾವ ನೀರು ಯೂಸ್ ಮಾಡಬೇಕು, ಕಾಫಿಗೆ ಯಾವ ಹಾಲು ಹಾಕಬೇಕು, ಕಾಫಿಗೆ ಸಕ್ಕರೆ ಹಾಕೋದಾದರೆ ಎಷ್ಟು ಸೈಜ್ ಸಕ್ಕರೆ ಹಾಕಬೇಕು, ಕಾಫಿ ಎಷ್ಟು ಹೊತ್ತು ಕುದಿಸ್ಬೇಕು, ಕಾಫಿಗೆ ನೀವು ಡಿಕಾಷನ್ನು ಎಷ್ಟು ಹಾಕಬೇಕು, ಯಾವ ಬ್ರ್ಯಾಂಡ್ದ ಕಾಫಿ ಬೀಜ ಯೂಸ್ ಮಾಡಬೇಕು, ಇದೆಲ್ಲ ಯೋಚನೆ ಮಾಡ್ತಾ ಹೋದರೆ ಯು ರಿಯಲಿ ವಂಡರ್. ಕಾಫಿ ಈಸ್ ರಿಯಲಿ ಅನ್ ಆರ್ಟ್ ಆ್ಯಂಡ್ ಸೈನ್ಸ್. ಸೊ ನನಗೂ ಇದು ಇಷ್ಟು ಗೊತ್ತಿರಲಿಲ್ಲ. ನಾನು ಹೋಟ್ಲ್ ಮಾಡೋದಕ್ಕಿಂತ ಮುಂಚೆ ನನಗೂ ನಾಲೆಜ್ ತುಂಬ ಕಡಿಮೆ ಇತ್ತು. ಬಟ್ ಇದ್ರ ಸಲುವಾಗಿ ವರ್ಕ್ ಮಾಡ್ತಾ ಇರಬೇಕಂತಂದರೆ ಗ್ರ್ಯಾಜುಲಿ ತುಂಬ ಕಲಿತಾ ಹೋದು. ಸೊ ಚಿಕ್ಕಮಂಗ್ಳೂರಲ್ಲಿ ನಮ್ಮದು ಓನ್ ಎಸ್ಟೇಟ್ ಇದೆ. ಆ ಎಸ್ಟೇಟಲ್ಲಿ ನಾವೇ ಪ್ರೊಡ್ಯೂಸ್ ಮಾಡ್ತೇವೆ ಕಾಫಿ ಬೀನ್ಸ್. ಇಲ್ಲಿ ನೋಡ್ಬೋದು ನಿಮ್ಮ ಕಣ್ಣೆದುರಿಗೆ. ಸೊ ದಿಸ್ ಈಸ್ ಕಾಫಿ ಬೀನ್ಸ್. ಸೊ ಈ ಕಾಫಿ ಬೀನ್ಸಲ್ಲಿ ಡಿಫ್ರೆಂಟ್ ತಳಿ ಇದೆ. ಸೊ ನಾವು ಯೂಸ್ ಮಾಡ್ತಾ ಇರೋವಂಥದ್ದು ನಮ್ಮದೇ ಆಗಿರೋದಕ್ಕೆ ಕಲಬೆರಕೆ ಆಗೋದಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾಗ್ಬಿಟ್ಟು ಒರಿಜಿನಲ್ ಕಾಫಿ ಏನಿದೆಯೋ ಅದನ್ನು ಮಾಡಲಿಕ್ಕೆ ಮಾಡ್ತಿದ್ದೀವಿ. ಯು ಹ್ಯಾವ್ ಟು ಡ್ರಿಂಕ್ ಅಂಡ್ ಸಿ ನಾನು ಎಷ್ಟೇ ಹೇಳ್ಬೋದು, ಬಟ್ ಎಂಡ್ ಆಫ್ ದ ಡೇ ವೆನ್ ಯು ಡ್ರಿಂಕ್ ಯು ವಿಲ್ ಬಿ ದಿ ಬೆಸ್ಟ್ ಫೀಡ್ಬ್ಯಾಕ್ ಗಿವರ್. ಸೊ ಕಸ್ಟಮರ್ ಗೊತ್ತಾಗಬೇಕು. ಸೊ ಇಟ್ಸ್ ಅ ಫ್ಯಾಂಟಾಬುಲಸ್ ಕಾಫಿ. ಸೊ ಯಾರಾದರೂ ಇಲ್ಲಿ ಬರ್ತಾರೆ ಅಂತಂದರೆ ಒನ್ ಆಫ್ ದ ರೀಸನ್ಸ್ ವೈ ದೆ ಕಮ್ ಈಸ್ ಬೇಸಿಕಲಿ ಫಾರ್ ಕಾಫಿ. ಅದು ಬಿಟ್ಟು ವಿ ಹ್ಯಾವ್ ವೇರಿಯಸ್ ಅದರ್ ಪ್ರಾಡಕ್ಟ್ಸ್. ಸೊ ನಮ್ಮ ಹತ್ರ ತಲೆನೋವು ಟೀ ಅಂತ ತುಂಬ ಫೇಮಸ್ಸು. ನೀವು ತಲೆನೋವು ಟೀ ಅಂತ ಹೇಳಿದ್ದೇನೆ ಕಸ್ಟಮರ್ಸ್ ಬಿಲ್ ಮಾಡ್ತಾ ಇರಬೇಕಂದ್ರೆ ದೇ ಗೆಟ್ ರಿಲೀವ್ಡ್ ಆಫ್ ದ ಸ್ಟ್ರೆಸ್. ಸೊ ಇದಕ್ಕೆ ಆ್ಯಸ್ ಇಟ್ ಈಸ್ ದ ನೇಮ್ ಈಸ್ ಯುನೀಕ್. ಆಮೇಲೆ ಇದಕ್ಕೆ ಹಾಕೋ ಪ್ರಾಡಕ್ಟು ಡಿಫ್ರೆಂಟ್ ಇದೆ. ನಾನು ಕೆಲವು ಸೀಕ್ರೆಟ್ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಅಟ್ಲೀಸ್ಟ್ ಫ್ಯೂ ಐ ಕ್ಯಾನ್ ಶೇರ್. ಶುಂಠಿ ಹಾಕ್ತೇವೆ. ಆ ಶುಂಠಿ ಅನ್ನುವಂಥದ್ದು ಗ್ರಾಮೀಣ ಭಾಗದಲ್ಲಿ ಪ್ರೊಡ್ಯೂಸ್ ಆಗಿರೋವಂಥ ಶುಂಠಿ, ಯಾವುದು ಮಾರ್ಕೆಟಲ್ಲಿ ಸಿಗುವಂಥದ್ದಲ್ಲ, ನಾಟಿ ಅಂತ ಹೇಳ್ತೀವಲ್ಲ ಆ ರೀತಿದ್ದು. ಎರಡನೇದು ಮಿನಿಮಮ್ 50 days to 500 days ಒಳಗಡೆ ಓಲ್ಡ್ ಆಗಿರಬೇಕು. ಹಳೇದಾದಷ್ಟು ಶುಂಠಿದ ಟೇಸ್ಟು ಜಾಸ್ತಿ. ಸೊ ಎಷ್ಟೋ ಜನಕ್ಕೆ ಇದು ಗೊತ್ತಿರಲ್ಲ, ಯಾವುದೋ ಶುಂಠಿ ಕಡಿಮೆ ರೇಟ್ದು ಅಂತೆಲ್ಲ ಹಾಕ್ಬಿಡ್ತಾರೆ. ಸೊ ಅದು ನಮಗೆ ಟೇಸ್ಟ್ ಕೊಡೋದಿಲ್ಲ. ಮೂರನೇ ವಿಚಾರ ಬಂದು ಇದಕ್ಕೆ ಅಮೃತ ಬಳ್ಳಿ ಅಂತ ಎಲ್ಲರೂ ಕೇಳಿರ್ತೀರ. ಅಮೃತ ಬಳ್ಳಿ ಕೆಲವು ಲೀವ್ಸ್ನ, ಅದರಲ್ಲಿ ಬಾಟಮಲ್ಲಿರೋ ಲೀವ್ಸ್ನ ನಾವು ಡ್ರೈ ಮಾಡಿ ಅದನ್ನು ಪುಡಿ ಮಾಡಿ ಹಾಕ್ತೇವೆ. ಇದು ಬಿಟ್ಟು ಇನ್ನೂ ಬೇರೆದು ಹಾಕ್ತೇವೆ, ಅದು ನಾನು ಹೇಳಲಿಕ್ಕಾಗೋದಿಲ್ಲ. ಸೊ ನೀವು ಬಂದು ನಮ್ಮ ತಲೆನೋವು ಟೀನ ಕುಡೀರಿ, ನೀವು ಅನುಭವಿಸಿದ ಮೇಲೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ವಿ ಹ್ಯಾವ್ ವೆರಿ ಯುನೀಕ್ ಸಿಟ್ರನ್ ಟೀ, ಏಳ್ಳಿಕಾಯಿ ಅಂತ ಹೇಳ್ತೀವಿ ಕೊಲೋಕ್ವಿಯಲ್ ಲ್ಯಾಂಗ್ವೇಜಲ್ಲಿ. ಇಂಗ್ಲೀಷಲ್ಲಿ ಸಿಟ್ರನ್ ಅಂತ ಹೇಳ್ತೇವೆ. ನೀವು ನಿಜವಾಗ್ಲೂ ಇಟ್ಸ್ ಅನ್ಬಿಲೀವಬಲ್ ಪ್ರಾಡಕ್ಟ್. ಆ್ಯಕ್ಚುಲಿ ಇದು ಸೀಸ್ನಲ್ ಆಗಿರೋದಕ್ಕೆ ಎವ್ರಿ ಟೈಮ್ ವಿ ನಾಟ್ ಗೆಟ್ ಇಟ್, ಬಟ್ ಆ್ಯಸ್ ಆ್ಯಂಡ್ ವೆನ್ ವಿ ಗೆಟ್ ಇಟ್ ಡೆಫಿನೆಟ್ಲಿ ವಿ ಡೂ ಇಟ್. ಸೊ ಇದಕ್ಕೂ ಒಂದು ಪ್ರೆಸಿಷನ್ ಇದೆ. ಇಟ್ ಈಸ್ ನಾಟ್ ಜಸ್ಟ್ ಲೈಕ್ ಅ ಲೆಮನ್ ಆರ್ ಸಮಥಿಂಗ್. ಸೊ ದೋ ಆ ಕ್ಯಾಟಗರಿಯಲ್ಲಿ ಬಂದರೂ ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಯು ಹ್ಯಾವ್ ಟು ಕಮ್ ಅಂಡ್ ಟೇಸ್ಟ್ ಆ್ಯಂಡ್ ಸಿ. ದೆನ್ ವಿ ಹ್ಯಾವ್ ವೆರಿ ಬ್ಯೂಟಿಫುಲ್ ಲವ್ ಬನ್. ಸೊ ನಾವು ಬ್ರ್ಯಾಂಡಲ್ಲಿ ಕ್ಯಾಪ್ಷನ್ ಇಟ್ಟಾಗೆ ಪ್ರೀತಿಯಿಂದ ಮಾಡಿದ್ದಲ್ವ. ಸೊ ಹಾಗಾಗ್ಬಿಟ್ಟು ಯಾವುದಾದ್ರೂ ಒಂದು ಪ್ರಾಡಕ್ಟು ಹಾರ್ಟ್ ಶೇಪಲ್ಲಿರಬೇಕು ಅಂತಂತ ಯೋಚನೆ ಮಾಡಿ ಅದಕ್ಕೆ ಡಿಸೈನ್ ಹಾರ್ಟಲ್ಲಿ ಕೊಟ್ಟು, ಹಾಗೆ ಆ ಪ್ರಾಡಕ್ಟು ಅಷ್ಟೇ ಡಿಸೈನ್ ಆಗಿರೋದು ತುಂಬ ಟೇಸ್ಟಾಗಿ ವಿಭಿನ್ನವಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಯಾರಾದರೂ ಪ್ರೀತಿ ಹಂಚ್ಕೋಬೇಕಂದ್ರೂ ಇಲ್ಲ ಪ್ರೀತಿನ ಅನುಭವಿಸ್ಬೇಕಂದ್ರೂ ಈ ಲವ್ ಬನ್ ಜೊತೆ ಟೀ ಕಾಫಿ ಕುಡಿಯೋದುಂಟಲ್ವ, ಇಟ್ಸ್ ರಿಯಲಿ ನೈಸ್ ಎಕ್ಸ್ಪೀರಿಯನ್ಸ್. ಸೊ ನೀವು ಬಂದು ತಿಂದು ಇಲ್ಲ ಸವಿದು ನನಗೆ ಹೇಳಬೇಕು. ಸೊ ಯು ವಿಲ್ ರಿಯಲಿ ಬಿ ವೆರಿ ಹ್ಯಾಪಿ.
ದೆನ್ ಎವ್ರಿಥಿಂಗ್ ಮನ್ಸಿ ನಾನು ಚಿಕ್ಕಮಂಗ್ಳೂರು ಕಾಫಿ ತಿಂಡಿ ಮನೆ ಬಗ್ಗೆ ಹೇಳ್ತಾ ಇದ್ದರೆ ದೇರ್ ಆಲ್ ಮೈ ಕಿಡ್ಸ್. ನಾನು ಏನು ಹೇಳ್ತಾ ಇದ್ದೀನೋ ಈಗ ಐಟಮ್ಸ್ ಎಲ್ಲ ದೇರ್ ಆಲ್ ಮೈ ನನ್ನ ಸನ್ಸ್ ಆ್ಯಂಡ್ ಡಾಟರ್ಸ್ ಥರ. ನಾನು ಯಾರ ಬಗ್ಗೆ ಕಡಿಮೆ ಹೇಳಿ ಯಾರ ಬಗ್ಗೆ ಜಾಸ್ತಿ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಬಟ್ ಆದರೂ ಜಸ್ಟ್ ಬ್ರೀಫ್ ವಾಟ್ ಆಲ್ ವಿ ಹ್ಯಾವ್. ಅದ್ದೂರಿ ಪುಲಾವ್ ಇದೆ ನಮ್ಮ ಹತ್ರ. ಆ್ಯಸ್ ಇಟ್ ಈಸ್ ದ ನೇಮ್, ಐ ಡೋಂಟ್ ನೋ ಎಲ್ಲಿ ಕೇಳಿರ್ಬೋದು ನೀವು ಅಂತೇಳಿ, ನಾನೆಲ್ಲೂ ಕೇಳಲಿಲ್ಲ. ಅದ್ದೂರಿಯಾಗಿ ಇದೆ. ನೀವು ಬಂದು ಇಲ್ಲಿ ತಿಂಡಿ ಇದು ತಿಂದು ನೀವು ಹೇಳಬೇಕು. ಕ್ಲೋಸ್ ಟು 83 to 90 ಇಂಗ್ರೀಡಿಯೆಂಟ್ಸ್ ಹಾಕ್ತೇವೆ ಮಸಾಲಗಳು. ಇದು ರುಚಿನೇ ಬೇರೆ. ಇದು ಮಾಡಬೇಕಂತಂದರೆ ಘಮ ತುಂಬ ದೂರ ಹೋಗುತ್ತೆ ಅಂತ ಹೇಳ್ತೇನೆ. ಯಾವ ಬಿರಿಯಾನಿಗೂ ಇದು ಸರಿ ಸಾಟಿ ಕೊಡಲಿಕ್ಕೆ ಆಗೋದೇ ಇಲ್ಲ, ಅಷ್ಟು ಅದ್ದೂರಿಯಾಗಿದೆ. ಸೊ ಒಂದು ಸಲ ನೀವು ಟೇಸ್ಟ್ ಮಾಡಿ. ದೆನ್ ವಿ ಹ್ಯಾವ್ ಫ್ಲವರ್ ಇಡ್ಲಿ. ಸೊ ಇದು ನೀವು ಹೆಸರು ಕೇಳಲಿಕ್ಕಿರಲಿಲ್ಲ. ಇಟ್ಸ್ ಅ ಫ್ಲವರ್ ಇಡ್ಲಿನ ನಿಜವಾಗ್ಲೂ ಆ ಬಿಸಿಯಲ್ಲಿ ಇಡ್ಕೊಂಡಾಗ ಲಿಟ್ರಲಿ ಅದು ಹಾಫ್ ಪೀಸ್ ಆಗಿ ಬಿದ್ದುಬಿಡುತ್ತೆ. ಯು ಕಾಂಟ್ ಹೋಲ್ಡ್ ದ ಫುಲ್ ಇಡ್ಲಿ ಇನ್ ಯೋರ್ ಹ್ಯಾಂಡ್, ಅಷ್ಟು ಸಾಫ್ಟ್ ಇರುತ್ತೆ. ಸೊ ದಟ್ಸ್ ವೈ ವಿ ನೇಮ್ ಇಟ್ ಆಸ್ ಅ ಫ್ಲವರ್ ಇಡ್ಲಿ. ವಿ ಹ್ಯಾವ್ ಘೀ ಪುಡಿ ಫ್ಲವರ್ ಇಡ್ಲಿ. ಬೋತ್ ಆಫ್ ಇಟ್ ಆರ್ ಫ್ಯಾಂಟಾಸ್ಟಿಕ್. ಟಾಪ್ ಸೆಲ್ಲಿಂಗ್ ಐಟಮ್ಸಲ್ಲಿ ಇದು ಫ್ಲವರ್ ಇಡ್ಲಿ ಇದೆ. ದೆನ್ ವಿ ಹ್ಯಾವ್ ದೋಸೆ. ಇದು ದೋಸೆ ನನಗೆ ಗೊತ್ತಿದ್ದಾಗೆ ಆನೇಕಲ್ ತಾಲೂಕಲ್ಲಾಗಲಿ ಇಲ್ಲ ನಮ್ಮ ಸಬರ್ಬ್ಸಲ್ಲಾಗಲಿ ಎಲ್ಲೂ ಸಿಗೋದಿಲ್ಲ. ಸೊ ಇಟ್ಸ್ ಅ ವೆರಿ ವೆರಿ ಸ್ಪೆಷಲ್ ದೋಸೆ. ಸೊ ನೀವು ಪ್ರಾಬ್ಲಿ ತಾಜಾ ತಿಂಡಿಯಲ್ಲಿ ಅಥವಾ ಬೈಟು ಕಾಫಿಯಲ್ಲಿ ಇಲ್ಲ ವಿದ್ಯಾರ್ಥಿ ಭವನಲ್ಲಿ ತಿಂದಿರ್ಬೋದು. ಆ ರೀತಿ ಇದೆ ಅಂತ ಅದಕ್ಕೂ ಚೆನ್ನಾಗಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೆನ್ ವಿ ಹ್ಯಾವ್ ಕಾಲಾ ಜಾಮೂನ್. ಇಟ್ಸ್ ಅ ವೆರಿ ಸ್ಪೆಷಲ್ ಜಾಮೂನ್. ಇಟ್ಸ್ ನಾಟ್ ದಿ ನಾರ್ಮಲ್ ಜಾಮೂನ್ ನಾವೆಲ್ಲೋ ನಮ್ಮ ಮನೇಲಿ ಮಾಡಲಿಕ್ಕೆ ಮಾಡೋ ಥರದ್ದಾಗಲಿ ಅಥವಾ ಬೇಕ್ರಿಯಲ್ಲಿ ಸಿಗೋದಾಗಲಿ ಎಲ್ಲ. ಸೊ ಇಟ್ಸ್ ಅ ವೆರಿ ಡಿಫ್ರೆಂಟ್. ಇಟ್ ಡಾರ್ಕ್ ಇನ್ ಕಲರ್, ಇಟ್ಸ್ ಬ್ಲ್ಯಾಕ್ ಬಟ್ ಇಟ್ಸ್ ಫ್ಯಾಂಟಾಸ್ಟಿಕ್. ಸೊ ಟ್ರೈ ಮಾಡಿ ನೋಡಿ. ದೆನ್ ವಿ ಹ್ಯಾವ್ ಮಸಾಲ ವಡ. ದೆನ್ ಚಿಕ್ಕಮಂಗ್ಳೂರು ಕೇಸರಿ ಬಾತ್. ಇದು ತುಂಬ ವಿಭಿನ್ನವಾಗಿದೆ. ಸೊ ನಾರ್ಮಲ್ ಕೇಸರಿ ಬಾತ್ಗಿಂತವೂ ಇಟ್ಸ್ ವೆರಿ ಡಿಫ್ರೆಂಟ್. ಸೊ ದಯವಿಟ್ಟು ಅದನ್ನು ನೋಡಿ. ದೆನ್ ಕಮಿಂಗ್ ಟು ಪ್ರೈಸಿಂಗ್, ನನಗೆ ಯಾವತ್ತೂ ಅನಿಸೋದು ಫಾರ್ ಅ ಕಾಮನ್ ಮ್ಯಾನ್ ಇದು ಏನಪ್ಪ ಇದು ಜಾಸ್ತಿ ಇದೆ, ತುಂಬ ಚೆನ್ನಾಗಿದೆ ಬಟ್ ಜಾಸ್ತಿ ಇದೆ ಅನಿಸ್ಬಾರ್ದು ಅಂತ ಯಾವಾಗಲೂ ಅಂದ್ಕೊಳ್ತಿದ್ದೆ. ಸೊ ವೆನ್ ಐ ಪ್ರೈಸ್ಡ್ ಇಟ್ ಐ ಥಾಟ್ ಅಬೌಟ್ ಇಟ್. ಆ ಕಾಮನ್ ಮ್ಯಾನ್ ಯಾರೋ ಬಂದು ಟೀ ಕುಡಿಬೇಕು ಅಂದ್ಕೊಳ್ಳಿ, ಈ ಶುಡ್ ಹ್ಯಾವ್ ಎ 10 rupees, ರೀಸನೇಬಲ್ ಪ್ರೈಸ್ ಆ್ಯಂಡ್ ಅ ಬೆಸ್ಟ್ ಟೀ. ಸೊ ಕಾಮನ್ ಮ್ಯಾನ್ಗೆ ರೀಚ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ದಕ್ಕೆ ಪ್ರಾಫಿಟ್ನ ತುಂಬ ಕಡಿಮೆ ಮಾಡಿಕೊಂಡು ಕಸ್ಟಮರ್ಗೆ ರೀಚ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ. ನಿಜವಾಗ್ಲೂ ತುಂಬ ಕಷ್ಟ ಇದೆ ಈ ಪ್ರೈಸಿಂಗಲ್ಲಿ ಬಿಸ್ನೆಸ್ ಮಾಡೋ ಅಂಥದ್ದು. ಇಟ್ಸ್ ಡಿಫಿಕಲ್ಟ್ ಟೈಮ್ಸ್. ಹ್ಯಾವಿಂಗ್ ಸೆಡ್ ದ್ಯಾಟ್, ಬಟ್ ಸಿನ್ಸ್ ಲೋವರ್ ಇನ್ಕಮ್ ಗ್ರೂಪ್ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋ ಸಲುವಾಗಿ ಎಲ್ಲ ಪ್ರೈಸಿಂಗು ತುಂಬ ರೀಸನೇಬಲ್ ಆಗಿದೆ. ನಂತರ ಟು ಟೆಲ್ ಅಬೌಟ್ ಆರ್ ಟೀಮ್, ವಾಟ್ ಕ್ಯಾನ್ ಐ ಸೇ, ಎವ್ರಿಬಡಿ ಡೂ ದ ವರ್ಕ್ ವಿತ್ ಪ್ಯಾಷನ್. ಆಮೇಲೆ ಆ್ಯಬ್ಸಲ್ಯೂಟ್ಲಿ ಟ್ರೂ ಲವ್, ಡೂ ಇಟ್ ವಿತ್ ಲವ್. ಸೊ ಯಾರು ಈ ಪ್ರಾಡಕ್ಟ್ನ ಮೇ ಬಿ ದೇ ಕ್ಯಾನ್ ರೀಕ್ರಿಯೇಟ್ ಇಟ್, ಬಟ್ ಕ್ಯಾನ್ ದೇ ಪುಟ್ ಟ್ರೂ ಲವ್ ಇನ್ ಟು ಇಟ್? ಐ ರಿಯಲಿ ಡೌಟ್ if they can put true love into it. So that's one ingredient which nobody can copy. I can proudly say that. So God's grace, things are going good and I'm really proud of Chikmagalur Coffee Tindi Mane, which is made with true love. So that's about it. Thank you. ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೆ ಟೀ. ನಾವು ಹೆಂಗೆ ಹೇಳ್ತೀರ ಹಂಗೆ ಮಾಡಿಕೊಡ್ತಾರೆ. ಮೈಂಡ್ ಫ್ರೆಶ್ ಆಗುತ್ತೆ ಟೀ ಕುಡಿದ. ಪ್ಲಸ್ ನಾಷ್ಟಾನೂ ಚೆನ್ನಾಗಿ ಸಿಗುತ್ತೆ. ತಿಂಡಿ ಏನೇ ಇರಲಿ ಪ್ರೋಟೀನ್ಸ್ ಚೆನ್ನಾಗಿರುತ್ತೆ ತಿಂಡಿದಲ್ಲಿ. ಒಳ್ಳೆ ಪ್ರಾಡಕ್ಟ್ ಕೊಡ್ತಾರೆ, ವಿಟಮಿನ್ಸ್ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ನಿಮ್ಮ ಹೆಸರು? ಕಬ್ರೇಜ್. ಹಾಂ, ಕಬ್ರೇಜ್. ಏನು ತೊಗೊಂಡಿದ್ರೆ ಈಗ ನೀವು? ಪಲಾವ್ ಸರ್. ಪಲಾವ್. ವ್ಯಾಲೆಂಟೈನ್ಸ್ ಡೇ ದಿನ ಪಲಾವ್ ತೊಗೊಂಡು ಒಬ್ಬರೇ ಕೂತ್ಕೊಂಡು ರಜಾ ಕೊಟ್ಟಿಲ್ಲ ಸರ್ ಕಂಪ್ನಿಯಲ್ಲಿ. ರಜಾ ಕೊಟ್ಟಿಲ್ಲ? ಇಲ್ಲಾಂದರೆ ಫುಲ್ ಪ್ಲ್ಯಾನ್ ಇತ್ತು. ಸೊ ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಬೇರೆ ಏನು ಟ್ರೈ ಮಾಡಿದ್ದೀರಾ ಇಲ್ಲಿ? ಬೇರೆ ಟೀ. ಹಾಂ, ಯಾವ ಚಾನಲಲ್ಲಿ? ಯೂಟ್ಯೂಬ್ ಚಾನಲಲ್ಲಿ. ಥ್ಯಾಂಕ್ ಯು. ಓಕೆ. ಹೌದು, ನಿಮ್ಮ ಹೆಸರು ಹೇಳಿ. ಶಶಿಧರ್ ಅಂತ. ಏನು ತೊಗೊಂಡಿದ್ದೀರಿ ಈಗ? ಇವಾಗ ಆನಿಯನ್ ದೋಸೆ. ಟೇಸ್ಟ್ ಚೆನ್ನಾಗಿದೆ ಟೇಸ್ಟ್. ನಾವು ಡೈಲಿ ಬರ್ತೀವಿ ಇಲ್ಲಿ ಟಿಫನ್ಗೆ ಎಲ್ಲ. ನೈಟ್ ಕೂಡ ಇಲ್ಲೇ ಬರ್ತೀವಿ ಒಂದೊಂದ್ಸಲ ಫ್ಯಾಮಿಲಿ ಜೊತೆಗೆ. ಇಲ್ಲಿ ಕಾಫಿ ಟೀ ತುಂಬ ಇದೆಲ್ಲ, ಅದ್ರ ಬಗ್ಗೆ? ಕಾಫಿ ಟೀ ಎಲ್ಲ ಸೂಪರ್ ಆಗಿರುತ್ತೆ. ಫಿಲ್ಟರ್ ಕಾಫಿ ಚೆನ್ನಾಗಿರುತ್ತೆ. ಎಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಸ್ಟಾಫು, ಬ್ಯೂಟಿಫುಲ್ ಫುಡ್. ಸೊ ದ್ಯಾಟ್ಸ್ ಇಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.
ವ್ಯಾಲೆಂಟೈನ್ಸ್ ಡೇ ದಿನ ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸ್ವಲ್ಪ ವೀಡಿಯೋ ಲೇಟಾಗಿ ಬರುತ್ತೆ, ನಾನು ಶೂಟ್ ಮಾಡ್ತಿರೋದು ವ್ಯಾಲೆಂಟೈನ್ಸ್ ಡೇ ದಿನ. ಕಾಫಿ ಜೊತೆ ಡೇಟ್ ನಮ್ಮದು. ಸೊ ವೀಡಿಯೋನ ಶೇರ್ ಮಾಡಿ ನಿಮ್ಮ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಈ ಕಡೆ ಬಂದಾಗ ಫ್ರೆಂಡ್ಸ್ ಜೊತೆ ಬಂದು ಟ್ರೈ ಮಾಡಿ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಟೇಕ್ ಕೇರ್, ಬೈ ಆ್ಯಂಡ್ ಲವ್ ಯು ಆಲ್.